ನಮಸ್ಕಾರ. ಎನ್ನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇವತ್ತಿನ ನಮ್ಮ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಋತುಶೋಧನ ಎಂಬ ವಿಷಯದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿನ ಕೊಡ್ಲಿಕ್ಕೆ ನಮ್ಮ ಜೊತೆ ಎನ್ನಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸ್ವಸ್ಥವೃತ್ತ ವಿಭಾಗದ HOD ಮತ್ತು ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ವೀರಜ್ ಹೆಗ್ಡೆ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್, ಈಗ ಮೊದಲನೇದಾಗಿ ನಾವು ಇವತ್ತಿನ ಒಂದು ಮಾತುಕತೆಯಲ್ಲಿ ತಗೊಂಡಿರುವಂತಹ ವಿಷಯನೇ ಋತುಶೋಧನೆ ಎಂಬ ವಿಷಯದ ಬಗ್ಗೆ ಮಾತುಕತೆಯನ್ನು ನಡೆಸ್ತಿದ್ದೇವೆ. ಮೊದಲನೇದಾಗಿ ಋತುಶೋಧನ ಅಂದ್ರೆ ಏನು ಅಂತ? ಆಯುರ್ವೇದ ಚಿಕಿತ್ಸಾ ಪದ್ಧತಿ ಅಥವಾ ಒಂದು ಆಯುರ್ವೇದ ಜೀವನ ಶೈಲಿಯಲ್ಲಿ ನಮಗೆ ಋತುಗಳ ಅನುಸಾರವಾಗಿ ನಮ್ಮ ಜೀವನ ಪದ್ಧತಿನ ನಾವು ಊಟ ಮಾಡೋದಾಗಲಿ, ನಾವು ನಡೆದಾಡುವ ಆಹಾರ ಪದ್ಧತಿ, ವಿಹಾರ ಪದ್ಧತಿನ ಚೇಂಜ್ ಮಾಡ್ತಾ ಇರಬೇಕು, ಬದಲು ಮಾಡ್ತಾ ಇರಬೇಕು ಅನ್ನೋದನ್ನೊಂದು ಹೇಳಿದ್ದಾರೆ. ಇದರ ಬೇಸ್ ಮೇಲೆ ಇದೇ ಕಾನ್ಸೆಪ್ಟನ್ನೇ ಕಂಟಿನ್ಯೂ ಮಾಡ್ತಾ ಇದೇ ರೀತಿ ನೀವು ಆಹಾರ ಪದ್ಧತಿನ ಚೇಂಜ್ ಮಾಡಲಿಕ್ಕೆ ಆಗದಿದ್ದಾಗ ಅಥವಾ ಮಾಡಿದರೂ ಸಹ ನಿಮಗೆ ಅದರಲ್ಲಿ ಬೆನಿಫಿಟ್ ಇಲ್ಲ ಅಂದಾದಾಗ ನಿಮಗೆ ಪ್ರತಿ ಋತುವಲ್ಲಿ ಶೋಧನ ನಿಮ್ಮ ಮೈಯಲ್ಲಿ ಇರುವಂತಹ ಕೆಟ್ಟ ಮಲ ಪದಾರ್ಥಗಳನ್ನು ಪ್ರತಿ ಋತುವಿಗೆ ಸರಿಯಾಗಿ ಕ್ಲೀನ್ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಈ ಕ್ಲೀನ್ ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಹೇಗೆ ತಗೊಳ್ತೇವೆ ಅಂತಂದರೆ, ಆಯುರ್ವೇದ ಫಸ್ಟು ನೀವು ಪ್ರಿವೆನ್ಷನ್ ಆದಷ್ಟು ಸ್ವಸ್ಥನ ರಕ್ಷಣೆ ಮಾಡಿ ಅನ್ನೋದು, ನೆಕ್ಸ್ಟು ಇನ್ನು ಕಾಯಿಲೆ ಬಂದರೆ ರೋಗನುತ್ ಮಾಡಿ, ಅದನ್ನ ಅವರು ಕಾಯಿಲೆ ಬಂದಾಗ ಟ್ರೀಟ್ ಮಾಡಿ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಫಸ್ಟ್ ಪ್ರಿವೆನ್ಷನಿಗೆ ಅವರು ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಟ್ಟಿರೋದು. ಅದರ ಅನುಗುಣವಾಗಿ ಈ ಶೋಧನವು ಹೆಲ್ಪ್ ಮಾಡ್ತದೆ. ಯಾವಾಗ ನಿಮಗೆ ಕಾಯಿಲೆ ಬಂದಿರೋದಿಲ್ಲ, ಆದರೆ ನೀವು ಇಡೀ ಒಂದು ಋತುವಿನಲ್ಲಿ, ಈಗ ಒಂದು ಚಳಿಗಾಲ ಬಂದಿದೆ, ತುಂಬ ಚಳಿ ಇದೆ, ಆವಾಗ ನೀವು ತುಂಬ ಎಣ್ಣೆ ಪದಾರ್ಥಗಳನ್ನು ತಿಂದಿದ್ದೀರಿ, ಹಸುವಾಗಿರ್ತದೆ, ತಿಂದಿರ್ತೀರಿ. ನೆಕ್ಸ್ಟ್ ಬರುವ ಋತುವಿನಲ್ಲಿ ಅಷ್ಟು ಚಳಿ ಇರುವುದಿಲ್ಲ, ಆದರೆ ಇದೇ ತಿಂದ ಎಣ್ಣೆ ಪದಾರ್ಥ ಏನು ನಿಮ್ಮ ಮೈಯಲ್ಲಿ ಅಕ್ಯುಮುಲೇಟ್ ಆಗಿರ್ತದೆ, ಅದು ಒಂದು ರೀತಿಯಲ್ಲಿ ನೆಕ್ಸ್ಟ್ ಕಾಯಿಲೆಯನ್ನು ತೊಡ್ತದೆ. ಇದನ್ನು ಕಮ್ಮಿ ಮಾಡಲಿಕ್ಕೆ ನಿಮ್ಮ ಊಟದಲ್ಲಿ ಚೇಂಜ್ ಮಾಡಲಿಲ್ಲ ಅಂತಾದಾಗ ಯಾವುದಾದ್ರೂ ಒಂದು ಕ್ರಮವಾದ ಪಂಚಕರ್ಮವನ್ನು ಹೇಳಿದ್ದಾರೆ ಒಂದೊಂದು ಋತುಗನುಸಾರವಾಗಿ, ಅದನ್ನು ತಗೊಂಡು ಈ ಮಲನ್ನು ಹೊರಗೆ ಹಾಕಿ ಅನ್ನೋದು. ಇದು ಈ ಋತು ಶೋಧನದ ಒಂದು ಬೇಸಿಕ್ ಕಾನ್ಸೆಪ್ಟ್. ಇದರಲ್ಲಿ ಅವರು ಇನ್ನೂ ಹೇಳ್ತಾ ಒಂದೊಂದು ಋತುಗೆ ಹೇಗೆ ಯಾವ ಶೋಧನವನ್ನು ಅನುಸರಿಸಬೇಕು ಅನ್ನೋದಕ್ಕೆ, ನಮ್ಮ ದೇಹದಲ್ಲಿ ಯಾವ ಥರದ ದೋಷದ ಉಲ್ಬಣ ಆಗ್ತದೆ ಅದಕ್ಕೆ ಸರಿಯಾಗಿ ಅದನ್ನು ಹೊರಗೆ ಹಾಕಿ ಅನ್ನೋದನ್ನು ಹೇಳಿರುತ್ತೆ. ಯೂಶ್ವಲಿ ಏನಾಗ್ತದೆ, ನಾವು ಊಟನ ಚೇಂಜ್ ಮಾಡಿದರೆ ಅಥವಾ ನಮ್ಮ ಕ್ರಮಗಳನ್ನು ಚೇಂಜ್ ಮಾಡ್ತಾ ಇದ್ರು ಆಹಾರ ಅಥವಾ ವಿಹಾರದಲ್ಲಿ, ಈ ಚೇಂಜ್ ಮಾಡುವುದೇ ನಮ್ಮ ದೋಷಗಳ ಶಮನವೂ ಆಗ್ತದೆ. ಅವ್ರು ಹೇಳ್ತಾ ಪ್ರತಿ ಒಂದು ಋತುವಿನ ಚೇಂಜ್ ಮಾಡಿದಾಗಲೂ ನೀವು ಯಾವುದು ಪ್ರಕೋಪಕ್ಕೆ ಬಂದಿರ್ತದೆ, ನೀವು ಊಟದಲ್ಲಿಯೇ ಚೇಂಜ್ ಮಾಡಿದರೆ ಅದೇ ಪ್ರಶಮ ಆಗ್ತದೆ ಅಂತ ಹೇಳ್ತಾರೆ. ಒಂದು ಸಂಚಯ ಆಗ್ತಾ ಬರ್ತದೆ ಒಂದು ಋತುವಿನಲ್ಲಿ. ಈಗ ನಿಮ್ಮ ವಾತ ಋತುವಿನಲ್ಲಿ ನಿಮಗೆ ಸ್ವಲ್ಪ ಪಿತ್ತ ಸಂಚಯ ಆಗ್ತಾ ಇರ್ತದೆ, ನೀವು ಊಟ ಮಾಡೋದ್ರಲ್ಲಿ ಸ್ವಲ್ಪ ಪಿತ್ತಕರ ಆಹಾರ ವಿಹಾರ ಇರ್ತದೆ. ಅದೇ ನೀವು ಕರೆಕ್ಟಾಗಿ ಎಲ್ಲಾದರೂ ಚೇಂಜ್ ಮಾಡಿದರೆ, ಊಟದಲ್ಲಿ ಡಿಫ್ರೆನ್ಸಸ್ ತಂದಿದ್ದರೆ, ನೀವು ನೆಕ್ಸ್ಟ್ ಬರೋ ಋತುವಲ್ಲಿ ಅದೇ ಅದಾಗಿ ಶಮನ ಆಗ್ತದೆ. ಆಗಲಿಲ್ಲ ಅಂತಾದಾಗ, ಅದು ಹೆಚ್ಚಾದಾಗ ನೀವು ಒಂದು ವಿರೇಚನವು ಯಾವುದಾದ್ರೂ ಒಂದು ರಕ್ತಪಿತ್ತಹರ ಅಂತ ಮಾಡುವಂಥ ಕ್ರಮಗಳನ್ನು ತಗೊಳ್ಬೇಕು. ಇದನ್ನೇ ಹೇಳ್ತಾ ನೆಕ್ಸ್ಟು ಈಗ 3 ಮೇಯ್ನಾಗಿ ನಾವು ಫಾಲೋ ಮಾಡುವಂಥ ಕ್ರಮಗಳು. ಒಂದು ವಮನ, ವಿರೇಚನ ಮತ್ತು ವಸ್ತಿಕರ ಕ್ರಮ. ಇದೆಲ್ಲದು 3 ದೋಷಕ್ಕೆ ಅನುಗುಣವಾಗಿದೆ. ಯಾವ ಒಂದು ಋತುವಿನಲ್ಲಿ ನಿಮಗೆ ತೀವ್ರವಾದ ಪಿತ್ತ ವೃದ್ಧಿ ಲಕ್ಷಣಗಳು ಕಾಣಿಸ್ತದೆ, ಈ ನಿಮ್ಮ ಚರ್ಮ ರೋಗಗಳಾಗಲಿ, ಇಲ್ಲ ತುಂಬ ಅಮ್ಲಪಿತ್ತ ಆ್ಯಸಿಡಿಟಿಗಳಾಗಲಿ, ಇಂಥ ಡಿಸೀಸ್ ಯಾವಾಗ ಉಲ್ಬಣವಾಗುವ ಒಂದು ಸೀಸನ್ ಇರ್ತದೋ ಅದು ಸೀಸನ್ ಯೂಶ್ವಲಿ ಶರದ್ ಋತುವಲ್ಲಿ ಬರ್ತದೆ. ಈಗ ನೆಕ್ಸ್ಟ್ ಬರುವಂಥ ಸೀಸನ್ಗಳಲ್ಲಿ ನಾವು ವರ್ಷ ಋತುವಿನ ನಂತರ ಬರುವಂಥದ್ದು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಆವಾಗ ಹೆಚ್ಚಾಗ್ತದೆ. ಅದೇ ಋತುವಿನಲ್ಲಿ ನೀವು ವಿರೇಚನ ಅಂತ ಕ್ರಮ ಮಾಡಿದರೆ ಪಿತ್ತದ ಅಂಶ ಕಮ್ಮಿ ಆಗ್ತದೆ, ನಾರ್ಮಲ್ಸಿಗೆ ಬರ್ತದೆ. ಈಗ ಇದೇ ಋತುವಿನ ಪಿತ್ತದ ಅಂಶವನ್ನೇನೋ ಕಮ್ಮಿ ಮಾಡಿದ್ದೀರಿ, ಆದರೆ ನಾನು ಹೇಳಿದ್ನಲ್ಲ ಚಳಿಗಾಲ ಸ್ಟಾರ್ಟ್ ಆಗ್ತದೆ, ಆವಾಗ ಹೆಚ್ಚಿಗೆ ಎಣ್ಣೆ ಪದಾರ್ಥ ತಗೊಳ್ತಾರೆ. ನೆಕ್ಸ್ಟ್ ವಸಂತ ಋತುವಿನಲ್ಲಿ, ಅದೇ ನಮ್ಮ ಚೈತ್ರ ವೈಶಾಖ ಬರುವ ಟೈಮಲ್ಲಿ ಇದೇ ಕಫದ ಅಂಶ ಮೈಯಲ್ಲಿ ಹೆಚ್ಚಾಗಿರುವಂಥದ್ದು ಕಫ ರೋಗಗಳನ್ನು ಉದ್ಭವಿಸ್ತದೆ. ಆವಾಗ ನಿಮಗೆ ಹೆಚ್ಚಿಗೆ ಅಸ್ತಮ ಇರುವಂಥದ್ದು, ಇಂಥ ಯೂಶಲಿ ರೆಸ್ಪಿರೇಟರಿ ಡಿಸೀಸ್ ಎಲ್ಲ ಹೆಚ್ಚಿಗೆ ಬರ್ತಾ ಇರ್ತದೆ. ಅದನ್ನು ಆದಷ್ಟು ಹತೋಟಿಯಲ್ಲಿ ಇಡಲಿಕ್ಕೆ ವಸಂತ ಋತುವಿನಲ್ಲಿ ನಿಮಗೆ ಒಂದೇ ಅದನ್ನು ಹೊರಗೆ ಹಾಕಬೇಕಾದ್ರೆ ನಿಯರೆಸ್ಟ್ ರೂಟ್ ನಾವು ಹೇಳೋದು ಪ್ರಾಣವಾಸೋತಸಿಗೆ ಇರುವಂಥದ್ದು ವಮನ ರೀತಿಯಲ್ಲಿ ವಾಂತಿ ಮಾಡಿಸಿ ಅದನ್ನ ಕ್ಲೀನ್ ಮಾಡಿಸಿ ಬಿಡ್ತೇವೆ. ಇದೇ ನೆಕ್ಸ್ಟ್ ಬರುವಂಥದ್ದು ನಮ್ಮದು ಗ್ರೀಷ್ಮ ಋತು ಆದಮೇಲೆ ವರ್ಷ ಋತು. ಗ್ರೀಷ್ಮ ಋತುವಲ್ಲಿ ಏನಾಗ್ತದೆ, ತುಂಬ ಮೈಯಲ್ಲಿ ಸೆಕೆ, ಈ ಬಿಸಿಲಿನ ಇದು ರಭಸಕ್ಕೆ ತುಂಬ ನೀರಿನ ಅಂಶ ಕಮ್ಮಿ ಆಗ್ತಾ ಇರ್ತದೆ. ನಾವು ಹೆಚ್ಚಿಗೆ ನೀರನ್ನ ಕುಡಿತಾನೂ ಇರ್ತೇವೆ. ಬೇರೆ ಬೇರೆ ಟೈಪ್ ಲಸ್ಸಿ ಆಗ್ಬೋದು, ಜ್ಯೂಸ್ ಆಗ್ಬೋದು, ಬಟರ್ ಮಿಲ್ಕ್, ಎಲ್ಲ ರೀತಿಯಾದ ಹೆಚ್ಚಿನ ಪದಾರ್ಥಗಳನ್ನ ತಗೊಳ್ತಾ ಇರ್ತೇವೆ. ಈ ಶೀತ ಪದಾರ್ಥ
ಅಲ್ಲಿ ಆ ಗ್ರೀಷ್ಮ ಋತುವಲ್ಲಿ ಒಳ್ಳೆಯದೇ ಆಗ್ತದೆ. ಆದರೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದಾಗ ವರ್ಷ ಋತುವಲ್ಲಿ ಇದೇ ಶೀತ ವಾತ ಉಲ್ಬಣಕ್ಕೆ ಕಾರಣ ಆಗ್ತದೆ. ನಮ್ಗೆ ಯಾವಾಗಲೇ ನೋವಿನಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚು, ಬೆನ್ನು ನೋವು, ಗಂಟು ನೋವು, ಇಂಥದ್ದೆಲ್ಲ. ಅದಕ್ಕೆ ಅಲ್ಲಿ ಬಸ್ತಿ ಚಿಕಿತ್ಸೆಯನ್ನು ಹೇಳಿದ್ದಾರೆ. ಏನೊಂದು ಎನಿಮ ಮುಖಾಂತರವಾಗಿ ನಾವು ಔಷಧದ ಅಂಶಗಳನ್ನು ಕೊಟ್ಟು ಕ್ರಮತಃ ಅದಕ್ಕೆ ಒಂದು ಪ್ರಾಪರ್ ಒಂದು ಕ್ರಮ ಉಂಟು, ಅದೇ ರೀತಿಯಾಗಿ ಅದನ್ನು ಫಾಲೋ ಮಾಡಬೇಕು. ಮಾಡಿದಾಗ ಈ ವಾತದ ಉಲ್ಬಣ ಅಸ್ವಸ್ಥೆಯನ್ನು ಕಮ್ಮಿ ಮಾಡಲಿಕ್ಕೆ ಆಗ್ತದೆ. ಇದೇ ಇಡೀ ವರ್ಷದಲ್ಲಿ ಬರುವಂಥ ಪಂಚಕರ್ಮವನ್ನು ಉಪಯೋಗಿಸಿ ಬೇರೆ ಬೇರೆ ದೋಷಗಳು ಉಲ್ಬಣ ಆಗಿದ್ದನ್ನು ಕಮ್ಮಿ ಮಾಡುವಂಥದ್ದು, ಇದು ಋತುಶೋಧನ. ಇನ್ನು ಈ 3 ಹೇಳಿದೆ, ಪಂಚಕರ್ಮದಲ್ಲಿ 2 ಉಳಿತು, ಅದು 2 ಸಹ ನಸ್ಯ ಮತ್ತು ರಕ್ತಮೋಕ್ಷಣ ಅಂತ. ನಸ್ಯ ಕ್ರಮ ನಾವು ಮೂಗಿನ ಮುಖಾಂತರವಾಗಿ ಔಷಧನ ಹಾಕಿ ಆದಷ್ಟು ಪಿತ್ತ ಅಂಶವನ್ನೇ ಕಮ್ಮಿ ಮಾಡುವಂಥದ್ದು ಹೇಮಂತ ಋತುವಿನಲ್ಲಿ, ಅಂದರೆ ನಮ್ಮ ಚಳಿಗಾಲದಲ್ಲಿ ಮಾಡ್ತೇವೆ ಅದನ್ನು ಹೆಚ್ಚಾಗಿ. ಇಡೀ ವರ್ಷವೂ ಮಾಡುವಂಥದ್ದೇ, ತೊಂದರೆ ಇಲ್ಲ. ರಕ್ತ ಮೋಕ್ಷಣ ಒಂದುಂಟು, ಅದು ಸಹ ಪಿತ್ತಕ್ಕೆ ಸಂಬಂಧಪಟ್ಟದ್ದೇ. ರಕ್ತದಲ್ಲಿ ಪಿತ್ತದ ಅಂಶ ಹೆಚ್ಚಾದಾಗ ಅದೊಂದು ರಕ್ತದ ಒಂದು ಮಲ ಅಂಶವಾಗಿರ್ತದೆ. ಅದನ್ನು ನಾವು ಒಂದು ರಕ್ತ ಮೋಕ್ಷಣ ಮಾಡ್ತೇವೆ. ಒಂದೇ ಜಲೋಕ ಅಥವಾ ಈ ಸಿರಾವ್ಯದ ಅಂತ ಒಂದು ಕೆಲವು ಕರ್ಮಗಳಿಂದ ಕೆಟ್ಟ ರಕ್ತವನ್ನು ಹೊರಗೆ ಹಾಕ್ತೇವೆ. ಇದು ಒಂದು ರೀತಿಯ ಶೋಧನವಾಗಿರ್ತದೆ. ಸರ್, ಈಗ ನೀವು ಹೇಳಿದ್ರಿ ಈಗ ಋತುಶೋಧನ ಅಂದ್ರೆ ಏನು ಅಂತ ನೀವು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಅದೇ ರೀತಿ ಈಗ ಇದನ್ನು ಮಾಡಲಿಕ್ಕೆ ಉದ್ದೇಶ ಏನಾದ್ರೆ ಮುಖ್ಯ ಉದ್ದೇಶ ಏನು ಈ ಋತುಶೋಧನ? ನಾನು ಆಗಲೇ ಹೇಳಿದಾಗೆ ಉದ್ದೇಶ ಇದ್ರದ್ದು ಹೆಲ್ದಿ ಸ್ಟೇಟಸನ್ನು ಹಾಗೆ ಫಿಕ್ಸ್ಡೇಟ್ ಆಗಿರುವುದು. ಅದು ನಾವು ಎಲ್ಲರಿಗೂ ಎಲ್ಲ ಋತುವಿನಲ್ಲೂ ಸಹ ಅದನ್ನು ಒಂದು ಎಂಜಾಯ್ ಮಾಡುವಂಥದ್ದು ಇರಬೇಕು ಮೇಯ್ನ್. ಥಂಡಿಯಲ್ಲಿ ನೀವು ಥಂಡಿ ಅಥವಾ ಆ ಒಂದು ಈಗ ಕೋಲ್ಡ್ ಇದನ್ನು ಎಂಜಾಯ್ ಮಾಡಬೇಕು. ಸಮ್ಮರಲ್ಲಿ ನೀವು ಆದಷ್ಟು ಸೆಕೆ ಯಾರು ಎಂಜಾಯ್ ಮಾಡೋದಿಲ್ಲ, ಆದರೂ ಸಹ ಅದೊಂದು ಅನ್ಬೇರೇಬಲ್ ಇರಬಾರ್ದು. ಇದು ಎಲ್ಲ ಋತುವಿನಲ್ಲೂ ಎಲ್ಲರೂ ಎಂಜಾಯ್ ಮಾಡುವಂಥದ್ದು ಇರುವಂಥದ್ದು ಹ್ಯೂಮನ್ ನೇಚರ್. ಬಟ್ ಇದು ಆಗದೇ ಇದ್ದಾಗ ನಿಮಗೆ ಎವ್ರಿ ಒಂದು ಸೀಸನ್ ಚೇಂಜ್ ಆದಾಗ ನಿಮ್ಗೆ ಏನಾದರೂ ಒಂದು ಡಿಸೀಸ್ ಬರ್ತಾ ಉಂಟು ಅಂತ ಆಗೋದುಂಟಲ್ಲ, ಆ ಸ್ಟೇಟಸ್ ಇರುವವರು ಋತುಶೋಧನನ್ನು ಮಾಡಬೇಕು ಅಂಥವ್ರು. ಮೇನ್ ಉದ್ದೇಶ ಇರುವುದೇ ಯಾರಿಗೂ ಬೇರೆ ಬೇರೆ ಥರದ ಕಾಯಿಲೆಗಳು ಬರಬಾರ್ದು ಅನ್ನೋದು. ಋತುವಿಗೆ ಚೇಂಜ್ ಆದಾಗ ಕಾಯಿಲೆಗಳು ಬರಬಾರ್ದು ಅನ್ನೋದನ್ನು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಋತುಶೋಧನ ಮಾಡಬೇಕು ಅನ್ನೋದು. ನೀವು ಈಗ ಕೇಳಿದ ಇನ್ನೊಂದು ಅದಕ್ಕೆ ಪ್ರತಿಯಾದ ಒಂದು ಇದು ಏನಂದರೆ ಉತ್ತರ ಏನಂದರೆ, ಒಂದು ಋತುವಿನ ಇನ್ನೊಂದು ಋತುವಿಗೆ ಚೇಂಜ್ ಆಗುವಾಗ ಯಾಕೆ ಕಾಯಿಲೆ ಬರ್ತದೆ ಅನ್ನುವಂಥದ್ದು. ಒಂದು ನಮಗೆ ಗೊತ್ತುಂಟು, ಮಳೆ ಕಮ್ಮಿ ಆಗ್ತದೆ, ಒಂದೇ ಸತಿ ಸೆಕೆ ಶುರು ಆಗ್ತದೆ ಅಥವಾ ಚಳಿ ಶುರು ಆದಾಗ ವೆದರ್ ಟೆಂಪ್ರೇಚರ್ ಮೇನ್. ನಾವು ಡೈರೆಕ್ಟಾಗಿ ಹೊರಗಡೆ ನೇಚರ್ ಒಟ್ಟಿಗೆ ಇದ್ದವರು. ನೀವು ಪ್ರತಿ ಮನುಷ್ಯಂದು ಈಗದಾದರೂ ಸಹ ಚೇಂಜ್ ಆಗಿದೆ. ಒಂದು 30 ವರ್ಷದಿಂದ 40 ವರ್ಷದಿಂದ ಈ ಅರ್ಬನೈಸೇಷನ್ ಸ್ಟಾರ್ಟ್ ಆದಮೇಲೆ ನಾವು ಕಂಪ್ಲೀಟ್ ಫುಡ್ಡನ್ನು ಬಿಟ್ಟಿದ್ದೇವೆ, AC ಕಂಡೀಷನ್ ಇದರಲ್ಲಿ ಕೂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಆವಾಗ ಎನ್ವೈರ್ಮೆಂಟಿಗೆ ಹೆಚ್ಚಿಗೆ ನಮ್ಮದು ಎಕ್ಸ್ಪೋಜರ್ ಇಲ್ಲಂತಾದರೆ ಮೊದಲಿನ ಇದರಲ್ಲಿ ಹೇಗಿತ್ತು ಅಂತಂದರೆ, ಪ್ರತಿ ಒಂದು ಋತುವಿನ ಚೇಂಜ್ ಆದಾಗಲೂ ನಮ್ಮ ಹ್ಯೂಮನ್ ಬಾಡಿ ಕಂಪ್ಲೀಟ್ಲಿ ಎಕ್ಸ್ಪೋಸ್ ಆಗ್ತಾಯಿತ್ತು. ನಾವು ಊಟ ಮಾಡುವಂಥದ್ದು ಆಗಲಿ ಅಥವಾ ಅದರ ಟೆಂಪ್ರೇಚರ್ ಡಿಫ್ರೆನ್ಸ್ ನಮಗೆ ಕರೆಕ್ಟಾಗಿ ಇಂಪ್ಯಾಕ್ಟ್ ಆಗ್ತಾಯಿತ್ತು. ನೀವು ನೋಡಿದರೆ ಈಗ ಇಲ್ಲಿ ಕೋಸ್ಟಲಲ್ಲಂತೂ ತುಂಬ ಕಮ್ಮಿ ಆಗಿದೆ. ಇಲ್ಲದಿದ್ದರೆ ಇಲ್ಲೇ ಬೆಳೆದಿದ್ದನ್ನು ಅಲ್ಲೇ ತಿಂತಾ ಇದ್ವಿ ನಾವು. ಅಕ್ಕಿ ಆಗಲಿ ತರಕಾರಿ ಆಗಲಿ ಎಲ್ಲದು. ಈಗ ಎಲ್ಲದು ನಮಗೆ ನಾರ್ತ್ ಕರ್ನಾಟಕದಿಂದ ಅಥವಾ ನಾರ್ತ್ ಮಲೆನಾಡು ನೀಜನ್ನೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲದಿದ್ದರೆ ಇಲ್ಲೇ ನಾವು ಬೆಳೀತಾ ಇದ್ವಿ, ಇಲ್ಲೇ ತಿಂತಾ ಇದ್ವಿ. ಅದಕ್ಕೆ ಅನುಗುಣವಾಗಿ ನಮಗೆ ಕಾಯಿಲೆಯೂ ಬರ್ತಾಯಿತ್ತು, ಹೆಲ್ತು ಸಿಗ್ತಾಯಿತ್ತು. ನಿಮಗೆ ಈಗ ಒಂದೇ ಸರ್ತಿಗೆ ತುಂಬ ನೀರಿನ ಅಂಶದಲ್ಲಿ ತೇವಾಂಶ ಹೆಚ್ಚಿರುವಂಥದ್ದನ್ನು ತಗೊಂಡಾಗ ಕೂಡಲೇ ನಿಮಗೆ ಶೀತ ಗೊತ್ತಾಗ್ತಾಯಿತ್ತು. ಇದು ವೆಜಿಟೇಬಲ್ಸಿಂದ ಡೈರೆಕ್ಟ್ ನಿಮಗೆ ಇಂಪ್ಯಾಕ್ಟ್ ಆಗ್ತಾಯಿತ್ತು. ಈ ಡೈರೆಕ್ಟ್ ಇಂಪ್ಯಾಕ್ಟ್ ಏನುಂಟು ಅದು ನಮ್ಮ ಆ ಒಂದು ಸಿಂಕ್ ಇಲ್ಲಿ ಕೆಲವು ಕಡೆಯಲ್ಲಿ ಹೋಗ್ತಾ ಉಂಟು, ಅದು ನೇಚರ್ ಒಟ್ಟಿಗೆ ಇದ್ದಿದ್ದು ಸಿಂಕ್. ಆವಾಗ ನಿಮಗೆ ಈ ಋತುಶೋಧನೆ ಇನ್ನೂ ಹೆಚ್ಚಿಗೆ ಅರ್ಥ ಆಗ್ತಾಯಿತ್ತು. ಅಂದರೆ ಈಗ ಸೀಸನಲ್ಲಿ ಬರ್ತದೆ, ಈಗಲೂ ಸಹ ನಾವು ಕೆಲವುದನ್ನು ಫಾಲೋ ಮಾಡ್ತಾ ಇದ್ದೇವೆ, ನಮ್ಗೆ ಗೊತ್ತಿಲ್ಲದೆ ಕೆಲವು ಫಾಲೋ ಮಾಡೋದುಂಟು. ಈಗ ನಿಮಗೆ ಕುಂದಾಪುರ ಸೈಡಲ್ಲೆಲ್ಲ ಈ ಸೋಣೆ ತಿಂಗಳು ಬಂದಾಗ ಒಂದೇ ಸರ್ತಿಗೆ ನಾವು ನಮ್ಮ ತಡ್ಡೆಗೆ ಇದು ಬರೆದು ಧೂಪ ಇಡುವುದು, ಹೂಗಿಡುವುದು, ಇದೊಂದು ಕ್ರಮ ಉಂಟು ಶ್ರಾವಣದಲ್ಲಿ. ನಾವು ಅದು ಸೊನ್ನೆ ತಿಂಗಳು ಈ ಕ್ರಮವನ್ನು ನಾವು ಒಂದು ಧೂಪನ ಕ್ರಮವಾಗಿ ಮಾಡ್ತೇವೆ. ಅಲ್ಲಿ ಆವಾಗ ಮೈಯಲ್ಲಿ ಕ್ರಮದ ಪ್ರಕಾರವಾಗಿ ಆ ಮಳೆಗಾಲದಲ್ಲಿ ಬರುವ ತೇವಾಂಶ ಇದನ್ನು ಕಮ್ಮಿ ಮಾಡ್ತದೆ ಅದು ಒಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ನಾವು ಆ ಒಂದು ಶ್ರಾವಣ ಮಾಸದಲ್ಲಿ ಯೂಶ್ವಲಿ ನಾನ್ ವೆಜಿಟೇರಿಯನ್ ಯಾರು ತಿಂತಾ ಇರೋದಿಲ್ಲ, ನಾನ್ ವೆಜಿಟೇರಿಯನ್ಸ್ ಸ್ಟಾಪ್ ಮಾಡಿರ್ತಾರೆ ಕಂಪ್ಲೀಟ್. ಒಂದು ಆದಷ್ಟು ನಮ್ಮ ಡಯಟಿಗೆ ಕಮ್ಮಿ ಲೋಡ್ ಕೊಡುವಂಥದ್ದು. ಇಲ್ದಿದ್ರು ಈ ವರ್ಷದ ಟೈಮಲ್ಲಿ ರೈನಿ ಸೀಸನಲ್ಲಿ ತುಂಬ ಇಂಪ್ಯಾಕ್ಟ್ ಇರ್ತದೆ ಅದರ ಮೇಲೆ, ಹೆವಿ ಆಗಿರ್ತದೆ. ಅದು ನಾವು ಲೈಟ್ ಫುಡ್ ತಗೊಂಡಾಗ ಅದೊಂದು ಹೆಲ್ಪ್ ಮಾಡ್ತದೆ. ಅದೇ ನೀವು ಕಂಟಿನ್ಯೂ ಮಾಡಿದರೆ ಈ ಕರೆಕ್ಟ್ ನಮ್ಮ ಕರ್ಕಟಕ ಮಾಸದಲ್ಲಿ ಒಂದುಂಟು, ಮೊದಲಿಗೆ ನಿಮ್ಗೆ 15ರಿಂದ 30 ದಿನ ಕರ್ಕಟಕ ಮಾಸದಲ್ಲಿಯೂ ಇದೇ ಥರದ ಒಂದು ಪರ್ಟಿಕ್ಯುಲರ್ ಗಂಜಿನೇ ತಿನ್ನುವಂಥದ್ದು ಒಂದು ಕ್ರಮ ಉಂಟು. ಅಂದರೆ ಈ ಎಲ್ಲದೂ ಕ್ರಮ ನಮ್ಮದು ಮೊದಲಿಂದನೂ ಇತ್ತು. ಆಹಾರ ರೀತಿಯಲ್ಲೂ ಸಹ ನಾವು ಶೋಧನ ಮಾಡ್ತಾ ಇದ್ವಿ. ನೇಚರಿಂದ ಸಿಂಕ್ ಹೋದ್ಮೇಲೆ ನಾವು ಈ ಥರ ಕ್ರಮವಾಗಿ ಒಂದು ಶೋಧನ ಮಾಡಬೇಕಾಗಿ ಬಂದಿದೆ. ಇಲ್ಲದಿದ್ದರೆ ಊಟ ತಿಂಡಿ ಅಥವಾ ಆಹಾರ ವಿಹಾರಗಳಲ್ಲಿ ನಾವು ಡೈರೆಕ್ಟಾಗಿ ಶೋಧನವನ್ನು ಮಾಡ್ತಾ ಇದ್ವಿ ಮೊದಲು.
ಡಾಕ್ಟರ್, ಈಗ ಇದೆಲ್ಲ ನೀವು ಹೇಳಿದ್ಮೇಲೆ ಈಗ ಪ್ರಕ್ರಿಯೆ ಅಂತ, ಈಗ ಒಂದು ಋತುಶೋಧನ ಮಾಡೋದಂದ್ರೆ ಅದು ಯಾವ ರೀತಿ ಮಾಡೋದು, ಒಂದು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ? ಹೌದು, ಈಗ ನಾನು ಹೇಳಿದಾಗೆ 5 ಕ್ರಮಗಳುಂಟು, 5 ಪಂಚಕರ್ಮಗಳುಂಟು. ಅದರಲ್ಲಿ ಮೇನ್ ಆಗಿ ಈಗ ನಾವು ಒಂದು ಮೊದಲನೇದಾಗಿ ವಿರೇಚನವನ್ನೇ ತಗೊಳ್ಳು. ಪಿತ್ತ ಸಂಬಂಧ ರೀತಿಯ ಕಾಯಿಲೆಗಳಲ್ಲಿ ಬರದೇ ಇದ್ದ ಹಾಗೆ ಅಥವಾ ಉಲ್ಬಣ ಪಿತ್ತವನ್ನು ಕಮ್ಮಿ ಮಾಡಲಿಕ್ಕೆ ನಾವು ವಿರೇಚನ ಅನ್ನೋ ಒಂದು ಕ್ರಮವನ್ನು ಮಾಡ್ತೇವೆ. ಈ ವಿರೇಚನ ಕ್ರಮದಲ್ಲಿ ನಾವು ಅದು ಕ್ರಮವಾಗಿ ಕ್ರಮವೇ ಅಂತಲೇ ಅದಕ್ಕೊಂದು ವರ್ಡವೇ ಕ್ರಮ ಅಂತ ಹೇಳು ಯಾಕಂದರೆ ಅದೊಂದು 10 ರಿಂದ 15 ದಿನದ ಹೋಲ್ ಪ್ರೊಸೆಸ್. ನಿಮಗೆ ಪ್ರೊಸೀಜರ್ ಆಗಲಿಕ್ಕೆ ಒಂದು 7 ದಿನ ತಗೊಂಡ್ರು ಸಹ ಆ ಇಡೀ ಒಂದು ಕ್ರಮ ಮುಗಿಲಿಕ್ಕೆ 15 ದಿನದವರೆಗೆ ಬೇಕಾಗ್ತದೆ. ಪಂಚಕರ್ಮದ ತಜ್ಞ ವೈದ್ಯರೇ ಅದನ್ನು ಮಾಡಿಸಬೇಕು ಸಹ. ನಾವು ಈಗ ನಮ್ಮಲ್ಲಿ ದೇರಳಕಟ್ಟೆಯಲ್ಲಿ ಕಾಲೇಜಿಗೆ ಬಂದಾಗ ನಾವು ಆಯುರ್ವೇದ ಕಾಲೇಜಲ್ಲಿ ಮೊದಲು ನಾವು ಆ ಸ್ವಸ್ಥಾವಸ್ಥೆಯಲ್ಲಿದ್ದಾರಾ ಅಥವಾ ಕಾಯಿಲೆಯಲ್ಲಿ ಉಂಟು ಅದನ್ನೊಂದು ನೋಡ್ಕೊಳ್ತೇವೆ. ಈಗ ಋತುಶೋಧನ ಅಂತ ಏನು ಹೇಳಿದ್ದೇವೆ, ಇದು ಸ್ವಸ್ಥರಲ್ಲಿಯೇ ಹೆಚ್ಚಿಗೆ ಹೇಳಿರುವಂಥದ್ದು. ಕಾಯಿಲೆ ಇರುವವರಿಗೆ ಯಾವುದೇ ಸಮಯದಲ್ಲಿ ಬೇಕಾದರೂ ಈ ಪಂಚಕರ್ಮವನ್ನು ಮಾಡ್ಬೋದು. ಅದು ಬಹುದೋಷಾವಸ್ಥೆ ಅಂತೇವೆ, ಆ ರೀತಿಯಾಗಿ ತಗೊಂಡು ಮಾಡುವಂಥ ಒಂದು ಕ್ರಮ. ಇಲ್ಲಿ ಹೇಗೆ ಒಬ್ಬ ಸ್ವಸ್ಥನೆ ಬಂದಾದಾಗ, ಈಗ ತಗೊಳ್ಳಿ, ಈಗ ನೆಕ್ಸ್ಟ್ ವಿರೇಚನಕ್ಕೆ ಬಂದಿದ್ದಾನೆ, ಅವನು ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಿದ್ದಾನೆ, ಕರೆಕ್ಟಾಗಿ ಉಂಟು ಪಿತ್ತ ಉಲ್ಬಣಕ ಟೈಮೇ, ಆದರೆ ಅವನು ಸ್ವಸ್ಥವಾಗಿದ್ದಾನೆ, ಏನೂ ಇಲ್ಲ. ಅವನಿಗೆ ಏನು ಅಂದರೆ ಅವನು ಕಲ್ತಿದ್ದಾನೆ ಅಥವಾ ಕೇಳಿದ್ದಾನೆ ಎಲ್ಲಿಂದನೂ ಈ ಥರದೊಂದು ಋತುಶೋಧನ ಉಂಟು, ನಾನು ನನ್ನ ಬಾಡಿನ ಕ್ಲೀನ್ ಮಾಡಬೇಕು, ರಕ್ತ ಶುದ್ಧಿ ಆಗಬೇಕು ಅನ್ನೋದನ್ನು ಕೇಳಿಂದನೂ ಕೇಳ್ಕೊಂಡು ಬಂದು ಅವನು ಅದನ್ನು ಅನುಸರಿಸಬೇಕಂತಿದ್ದವನಿಗೆ ನಾವು ಈ ತಜ್ಞ ನಮ್ಮ ಪಂಚಕರ್ಮ ವೈದ್ಯರು ಅದನ್ನು ಅವನ ಇವ್ಯಾಲ್ಯೂಯೇಷನ್ ಮಾಡಿ ನೋಡ್ತಾರೆ. ಅವನ ಪ್ರಕೃತಿ ಯಾವುದು, ಅವನಿಗೆ ಯಾವ ಥರದ ವಿಕೃತಿ ಆಗುವ ಚಾನ್ಸ್ ಉಂಟು, ಇಂಥದ್ದೆಲ್ಲ ಒಂದು ಕೆಲವು ಅವನ ಎಕ್ಸಾಮಿನೇಷನ್ಸ್ನೆಲ್ಲ ನಮ್ಮಲ್ಲಿ ಏನು ಪರೀಕ್ಷೆಗಳನ್ನು ಹೇಳಿದ್ದಾರೆ ಅದನ್ನೆಲ್ಲ ಒಂದು ಸ್ವಲ್ಪ ಅವ್ನು ನೋಡಿಕೊಂಡು ಅದಾದಮೇಲೆ ಯಾವುದು ಸೂಕ್ತವಾದ ಮೆಡಿಸಿನ್ ಬೇಕು ಅದಕ್ಕೆ ಸರಿಯಾಗಿ ಅವನಿಗೆ ಸ್ನೇಹಪಾನ ಅಂತ ಹೇಳ್ತೇವೆ, ತುಪ್ಪವನ್ನು ಕುಡಿಸ್ತೇವೆ. ಅದನ್ನು ಅವರೇ ಅದು ನೋಡ್ತಾರೆ ಪ್ರತಿದಿನ ಎಷ್ಟೆಷ್ಟು ತಗೊಳ್ಬೇಕು ಅನ್ನೋದನ್ನು. ಅದಾಗಿ ಒಂದು 3-4 ದಿನದ ಮೇಲೆ ಪುನಃ ಅವನಿಗೆ ಒಂದು ಲೂಸ್ ಮೋಷನ್ ಅಂತ ನಾವು ಜನರಲ್ ಆಗಿ ಹೇಳ್ತೇವೆ, ಪರ್ಗೇಷನ್ ಅಥವಾ ಮೆಡಿಕೇಟೆಡ್ ಆಗಿ ನಾವು ಕೊಡುವಂತಹ ಒಂದು ಮಲ ನಿರ್ಮೂಲನಕಾರ ಔಷಧಿ ಒಂದು 10-20 ಸರ್ತಿ ಕ್ಲೀನಾಗಿ ಹೋಗ್ತದೆ. ಅದಾದಮೇಲೆ ನೆಕ್ಸ್ಟು ಒಂದು 10 ದಿನದವರೆಗೆ ಅವನು ಈ ಕ್ರಮವಾಗಿ ಯಾವುದೇ ಒಂದು ಅಪತ್ಯಕರ ಆಹಾರವನ್ನು ತಗೊಳ್ಬಾರ್ದು. ಅದನ್ನು ವೈದ್ಯರೇ ಅವನಿಗೆ ಸೂಚಿಸ್ತಾರೆ ಯಾವ ದಿನ ಎಷ್ಟೆಷ್ಟು ತಗೊಳ್ಬೇಕಂತ. ಹೀಗೆ ಇದು ಕ್ರಮ ಇರುವಂಥದ್ದು. ನಾನು ಹೇಳಿರುವಂಥದ್ದು ಬರೀ ಓವರ್ವ್ಯೂ, ಮೇಲಿನ ನೀವು ನೋಡಿ ಒಂದು ಎಂಥ ಪಕ್ಷಿ ವ್ಯೂವಲ್ಲಿ ನೋಡುವಷ್ಟೇ ಇದನ್ನ ಹೇಳ್ಬೋದು. ಬಿಟ್ಟರೆ ಮೇಲಿಂದ ಹೀಗೆ ತುಪ್ಪ ಕುಡಿಸ್ತೇವೆ, ಒಂದು ಕರೆಕ್ಟಾಗಿ ನೋಡ್ಕೊಳ್ತೇವೆ. ಅದಾದಮೇಲೆ ಒಂದು ಕ್ರಮದಲ್ಲಿ ಪಿತ್ತ ರೇಚನ ಮಾಡಿ ಬಿಡ್ತೇವೆ. ಇಷ್ಟು ಬರ್ತದೆ ಒಂದು 15 ದಿನದ ಕ್ರಮದಲ್ಲಿ. ಇದೇ ನಾವು ವಸಂತ ಋತುವಿನಲ್ಲಿ ನಾನು ವಮನ ಮಾಡಿಸ್ಬೇಕಂತಾದಾಗ ಅಲ್ಲಿಯೂ ಹೀಗೆ ತುಪ್ಪ ಕುಡಿಯೋ ಕ್ರಮ ಹಾಗೆ ಇರ್ತದೆ. ಆದರೆ ಅಲ್ಲಿ ವಾಂತಿ ಮಾಡಿ ಹೊರಗೆ ಹಾಕೋದು ಮಾಡ್ತೇವೆ ನಾವು. ಒಂದು ಅವರಿಗೆ ಊರ್ಧ್ವ ಜತೃಗತ ವ್ಯಾಧಿಗಳನ್ನು ಕಮ್ಮಿ ಮಾಡುವಂಥ ಒಂದು ಕ್ರಮ ಅದು. ಇದು ಸಹ ಒಂದೇ ದಿನದಲ್ಲಿ ಮುಗಿಯುವಂಥದ್ದೇ. ಆದರೆ ಇದಾದಮೇಲೂ ಸಹ ಒಂದು 10 ದಿನದ ಅವರು ಪಥ್ಯವನ್ನು ಕಂಟಿನ್ಯೂ ಮಾಡಬೇಕು. ಇನ್ನು 3ನೇದಾಗಿ ನಾನು ಹೇಳಿದಂಥದ್ದು ಬಸ್ತಿ ಚಿಕಿತ್ಸೆ. ಬಸ್ತಿ ಏನು ನಾವು ವರ್ಷ ಋತುವಿನಲ್ಲಿ ವಾತ ಉಲ್ಬಣಕ್ಕೆ ಸರಿಯಾಗಿ ಮಾಡ್ತೇವೆ. ಬಸ್ತಿ ಕ್ರಮಕ್ಕೂ ಸಹ ನಾವು ಎನಿಮ ಕೊಡುವಂಥದ್ದು ಒಂದು, ಅದಕ್ಕೆ ಪೂರ್ವವಾಗಿ ಸ್ನೇಹನ ಕ್ರಮ ಮಾಡುವಂಥದ್ದು ಕಮ್ಮಿ, ಆ ಥರದ್ದು ಇರುವುದಿಲ್ಲ. ಆದರೆ ಡೈರೆಕ್ಟಾಗಿ ಯಾವ ಮನುಷ್ಯನಿಗೆ ಯಾವ ಥರದ ಬಸ್ತಿ ಕೊಡಬೇಕನ್ನೋದು ವೈದ್ಯರೇ ಅದನ್ನು ಅವನು ನೋಡಿ ಮಾಡಬೇಕು. ಹಲವಾರು ಬಗೆಯ ಬಸ್ತಿಗಳನ್ನು ಹೇಳಿದ್ದಾರೆ. ಆ ಒಬ್ಬ ನಮಗೆ ಬಂದಿರುವ ಸ್ವಸ್ಥನಿಗೆ ಯಾವ ಥರದ್ದು ಒಳ್ಳೆಯದಾಗ್ತದೆ, ಅವನ ಪ್ರಕೃತಿಗೆ ಅನುಗುಣವಾಗಿ ಏನುಂಟಂತ ನೋಡಿ ಒಂದು ಚೂಸ್ ಮಾಡಿ ಅರೌಂಡ್ 7 to 10 days ಇದು ಹೋಲ್ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ. ಅದರಲ್ಲಿ 2 ಬಗೆಯಲ್ಲಿ 2 ದಿನಕ್ಕೆ ಒಂದು ದಿನ ಒಂದೊಂದು ಚೇಂಜ್ ಮಾಡುವಂಥದ್ದು ಇರ್ತದೆ. ಬೇಸಿಕ್ಲಿ ಅದು ಅವರ ಏನಲ್ ರೀಜನ್ನಿಂದ ಔಷಧಿಯನ್ನು ಕೊಟ್ಟು ರಿಟೈನ್ ಸ್ವಲ್ಪ ಟೈಮ್ ಮಾಡಿ ಅದು ಹೊರಗೆ ಹಾಕಲಿಕ್ಕೆ ಮಾಡುವಂಥ ಒಂದು ಶೋಧನಾ ಕ್ರಮ. ಈಗ ಈ ಋತುಶೋಧನ ಅನ್ನುವಂಥದ್ದನ್ನು ಯಾರು ಮಾಡ್ಬೋದು, ಅದಕ್ಕೆ ಏನಾದ್ರು ಏಜ್ ಇದೆಯಾ ಅಥವಾ ಯಾರು ಮಾಡ್ಬೇಕು ಯಾರು ಮಾಡಬಾರ್ದು ಅಂತ ಇದೆಯಾ? ಇದರಲ್ಲಿ ನಮಗೆ 2 ಮೇಯ್ನ್ ಇದನ್ನು ಗೊತ್ತಿರಬೇಕು. ಏನಂತಂದರೆ ಕೆಲವರು ಒಂದು ಸರ್ತಿ ಮಾಡ್ಕೊಂಡಿರ್ತಾರೆ, ಕ್ರಮತಃ ಮಾಡಿಕೊಂಡಿರ್ತಾರೆ, ಆಮೇಲೆ ನಾನೇ ಮನೆಯಲ್ಲಿ ಮಾಡ್ಕೊಳ್ತೇನೆ ಅಂತ ಹೇಳಿ ಮಾಡೋರು ಇರ್ತಾರೆ. ಅದು ಜನರಲ್ ಪಾಪ್ಯುಲೇಷನಲ್ಲಿ ಒಂದು ಬಂದಿರುವ ಕನ್ಸೆಪ್ಟ್, ಏನು ಹಾರ್ಮ್ ಆಗೋದಿಲ್ಲ ನಾನೇ ಮಾಡ್ತೇನೆ ಅಂತ ಹೇಳಿ ಮಾಡುವಂಥದ್ದು. ಇನ್ನೊಂದು ಕರೆಕ್ಟಾಗಿ ಅವರಿಗೆ ಏಜ್ ವೈಸ್ ಅಂತ ಈ ಒಂದು ಬೈರಿಯರ್ ಗೊತ್ತಿರೋದಿಲ್ಲ, ಬಂದು ಮಾಡ್ಕೊಂಡು ಹೋಗಿರ್ತಾರೆ. ಆದರೆ ಕಾಂಪ್ಲಿಕೇಶನ್ಸ್ ಬಂದ ಮೇಲೆ ಕೆಲವು ಸತಿ ಬರೋರು ಇರ್ತಾರೆ. ಒಂದು ಸತಿ ಏನೋ ಮಾಡ್ಕೊಂಡಿರ್ತಾರೆ, ಅವರಿಗೆ ಅದರಲ್ಲಿ ಏನೂ ತೊಂದರೆ ಆಗಿರೋದಿಲ್ಲ. ಆದರೆ ಇನ್ನೊಂದು ಯಾವತ್ತೋ ಒಂದು ಸತಿ ಏನಾದರೂ ಒಂದು ಕಾಯಿಲೆ ಬಂದಿದ್ದರೆ ಅದಕ್ಕೂ ಸರಿ ಅನುಗುಣವಾಗಿ ಬರೋರು ಇರ್ತಾರೆ. ಒಂದು ನಾನು ಹೇಳಿರುವಂಥದ್ದು ಮಾಡಿಕೊಂಡು ಅವರೇ ಅದನ್ನು ಮನೆಯಲ್ಲಿ ಮಾಡ್ಕೊಳ್ತಾ ಅವರೇ ಪ್ರಯೋಗಿಸಿಕೊಂಡು ಪ್ರಯೋಗವೇ ಮಾಡ್ತಾ ಇರ್ತಾರೆ, ಎಕ್ಸ್ಪೆರಿಮೆಂಟಿಂಗ್ ಇಟ್ ಇಸ್. ಆದರೆ ಇನ್ನೊಂದು ಆ್ಯಕ್ಚುಲಿ ಕಾಯಿಲೆಗೆ ಅನುಗುಣವಾಗಿ ನಮ್ಮ ಹತ್ರ ಬಂದು ಮಾಡಿಸ್ಕೊಂಡು ಹೋಗಿ ಎವ್ರಿ ಇಯರ್ ಅದೇ ಒಂದು ರುಟೀನಲ್ಲಿ ಬರೋರು ಇರ್ತಾರೆ. 2 ಇದಕ್ಕೆ ನಮ್ಮದು ಏಜ್ ಇದು ಯಾವುದೇ ಬಾರಿಲ್ಲ. ಆದರೆ ಯೂಶ್ವಲಿ ಯಾವುದೇ ಶೋಧನ ಮಾಡಬೇಕು ಅಂದರೆ ಒಂದು 10 ವರ್ಷದ ಒಳಗಿನವರಿಗೆ ಮೃದುವಾಗಿ ಮಾತ್ರ ಮಾಡ್ತೇವೆ, ಹೆಚ್ಚಿಗೆ ಕ್ರಮತಃವಾಗಿ ಹೋಗ್ಲಿಕ್ಕೆ ಹೋಗೋದಿಲ್ಲ, ಔಷಧಿ ತೀಕ್ಷ್ಣತೆ ಇರ್ಬೋದು ಅನ್ನೋ ಒಂದು ಕಾರಣಕ್ಕೆ. ಇನ್ನೊಂದು 70 ಅಥವಾ ಅದರ ನಂತರದವರಿಗೆ ಮಾಡಲಿಕ್ಕೆ ಹೋಗೋದು ಕಮ್ಮಿ. 10 ವರ್ಷಕ್ಕಿಂತ ಕಡಿಮೆ ಅವರಿಗೆ ಮತ್ತೆ 70, 60, 70. ಈಗ ನಮ್ಮ ಟಾಲರೆನ್ಸ್
ಟಾಲರೆನ್ಸ್ ಲೆವೆಲ್ ತುಂಬ ಚೇಂಜ್ ಆಗ್ತಾ ಉಂಟು. ನಾವು ಸ್ವಲ್ಪ ಕರೆಕ್ಟಾಗಿ ಇದರ ಟೈಮಲ್ಲಿ ಪ್ರಕಾರವಾಗಿ ಹೋಗೋದಿಲ್ಲ. 60-70 ಮೊದಲಿನವರು ಎಷ್ಟು ಸ್ಟೇಬಲ್ ಇರ್ತಾಯಿದ್ರು, ಟಾಲರೆಂಟ್ ಇರ್ತಾಯಿದ್ರು, ಈಗಿನವ್ರು ಇಲ್ಲ. ಹಾಗೆ ಸ್ವಲ್ಪ ಕಮ್ಮಿ ವಯಸ್ಸು, ಯಾವಾಗ ಅವರಿಗೆ ಯಾವುದೇ ತೀರಾ ಒಂದು ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸಿಂದ ಆಗುವಂಥ ಪ್ರಾಬ್ಲಮ್ ಕಾಂಪ್ಲಿಕೇಶನ್ ಇಲ್ಲ ಅನ್ನೋದಾದರೆ 60-70 ವರ್ಷದವರೆಗೆ ಮಾತ್ರ ಮಾಡ್ತೇವೆ, ಅದರಿಂದ ಹೆಚ್ಚಿಗೆ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಏಜ್ ಲಿಮಿಟ್. ಇನ್ನು ಪ್ರೆಗ್ನೆನ್ಸಿಯಲ್ಲಿ ಮಾಡಲಿಕ್ಕೆ ಹೋಗೋದಿಲ್ಲ, ಅಥವಾ ಅವರಿಗೆ ಆಲ್ರೆಡಿ ಯಾವುದಾದ್ರೂ ಒಂದು ತೀರಾ ಕ್ರಾನಿಕ್ ಡಿಸೀಸ್ ಉಂಟು ಅಂತಾದರೆ ಅಂಥದ್ದವರಿಗೆ ಆದಷ್ಟು ಅವಾಯ್ಡ್ ಮಾಡ್ತೀವಿ. ಅದ್ರದ್ದೊಂದು ಇವ್ಯಾಲ್ಯೂಯೇಷನ್ ಮಾಡ್ಕೊಂಡು ಮಾಡ್ತೀವಿ. ಜನರಲ್ ಪಬ್ಲಿಕ್ಕಲ್ಲಿ ನಾವು ಋತುಶೋಧನ ಏನೇ ಬೇರೆ ದೊಡ್ಡ ಕಾಯಿಲೆಗಳಿಲ್ಲ, ಸ್ವಸ್ಥರಿದ್ದಾರೆ, ಒಂದು ಡಯಾಬಿಟೀಸು, ಸಣ್ಣ ರೀತಿಯಲ್ಲಿ ಬಾರ್ಡರ್ ಲೈನ್ ಹೈಪರ್ಟೆನ್ಷನ್ ಇಂಥ ಇದ್ದವ್ರನ್ನ ನಾವು ಈಗ ಸದ್ಯಕ್ಕೆ ಸ್ವಸ್ಥ ಅಂತಲೇ ತಗೊಳ್ಳುವಂಥ ಇದಾಗಿದೆ. ಯಾರು ಇಲ್ಲ ಅಂದವರಿಗೆ ಈಗ ಕೇಳ್ತಾರೆ ಯಾಕೆ ಇಲ್ಲ ಅಂತೇಳಿ. ಹಾಗೆ ಇಂಥ ಸಣ್ಣ ಪುಟ್ಟ ಇದನ್ನು ನಾವು ತೊಂದರೆ ಇಲ್ಲ, ಮ್ಯಾನೇಜ್ ಮಾಡ್ಬೋದು. ಮತ್ತು ಇನ್ನೊಂದು ಅಂದರೆ ಆ ಟ್ಯಾಬ್ಲೆಟ್ ವಿದ್ಯೆ ಮಾಡ್ತೇವೆ ಕೆಲವು ಸರ್ತಿ. ಮಾಡ್ತಾ ಇರುವ ಪೀರಿಯಡಲ್ಲಿ ನಾವು ಆ ಟ್ಯಾಬ್ಲೆಟನ್ನು ತಗೊಳ್ಲಿಕ್ಕೂ ಹೇಳ್ತೇವೆ ಕೆಲವು ಸರ್ತಿ. ಆದರೆ ತುಂಬ ತೊಂದರೆ ಆಗೋದಿಲ್ಲ ಅನ್ಸೋದು ನಾವು ಇದು ವೈದ್ಯರಿಗೆ ಅನಿಸಿದರೆ ಸ್ಟಾಪ್ ಮಾಡಿ ಸಹ ನಾವು ಇದನ್ನು ಕ್ರಮವನ್ನು ಮಾಡೋದನ್ನು ಮಾಡ್ತೇವೆ. ಸೊ ಏಜ್ ಲಿಮಿಟ್ ಇಲ್ಲ, ಟಾಲರೆನ್ಸ್ ಇರೋವರೆಗೆ ಮಾಡ್ಬೋದು ಎಕ್ಸ್ಟ್ರೀಮ್ಸಲ್ಲಿ. ಆದರೆ ವಿದಿನ್ 10 ನಾವು ಯೂಶ್ವಲಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಈ ಕಾಂಪ್ಲಿಕೇಟಿವ್ ಸ್ಟೇಜಸ್ ನಾನು ಯಾಕೆ ಫಸ್ಟಿಗೆ ಹೇಳಿದ್ದಂದರೆ, ನಮಗೆ 2-3 ಕೇಸಸ್ ಇಂಥದ್ದು ನಾವು ನೋಡ್ಲಿಕ್ಕೆ ಸಿಗ್ತಾ ಉಂಟು ಈಗೀಗ. ಒಂದು ಸರ್ತಿ ಮಾಡ್ಕೊಂಡು ಬಂದು ಹೋಗಿರ್ತಾರೆ ಋತುಶೋಧನ ಅದು ಕೇಳಿ, ಆಮೇಲೆ ಮನೆಯಲ್ಲಿ ಅವರೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಹೋಗಿ ಅಡ್ಮಿಟ್ ಆಗೋದು, ಟೈಮ್ ಇಲ್ಲ, ಅದು ಎಕ್ಸ್ಪೆನ್ಸ್, ಅದನ್ನೆಲ್ಲ ಲೆಕ್ಕ ಹಾಕಿ ಇವರೇ ತುಪ್ಪ ತಗೊಳ್ಳೋದು, ಮನೆಯಲ್ಲಿ ವಿರೇಚನಕ್ಕೆ ಟ್ಯಾಬ್ಲೆಟ್ ತಗೊಳ್ಳೋದು, ಫೋನಿನಲ್ಲಿ ಇದರಲ್ಲಿ ಮಾಡ್ಕೊಳ್ಳೋದು. ಇದು ಆಗಿ ಕೆಲವರು ಸೆಕೆಂಡ್ರಿ ಕಾಂಪ್ಲಿಕೇಶನಲ್ಲಿ ಬಂದವರು ಇದ್ದಾರೆ. ಇದು ಒಂದು ಸರ್ತಿ ತಗೊಂಡು ಆಮೇಲೆ ವಾಪಸ್ ಅದಕ್ಕೆ ಸರಿಯಾಗಿ ಆ ಪಥ್ಯವನ್ನು ಫಾಲೋ ಮಾಡಲಿಕ್ಕೂ ಆಗದೆ ಆಮೇಲೆ ಪುನಃ ಸ್ಕಿನ್ ಡಿಸೀಸನ್ನು ಹಿಡ್ಕೊಂಡು ಬಂದು ಈ ಥರ ಆಗಿದ್ದಿದೆ. ಸೊ ನಾವು ಮಾಡ್ಬೋದು ಅಂತ ಹೇಳುವಾಗ ಅದು ವೈದ್ಯರ ಒಂದು ನಿಗಾ ಇಟ್ಕೊಂಡೇ ಮಾಡಬೇಕು ಹೊರತು ಅವ್ರ ಮನೆಯಲ್ಲೇ ಅದನ್ನು ಮಾಡುವಂಥ ಒಂದು ಕ್ರಮ ಅಲ್ಲ ಇದು. ಈಗ ನೀವು ಆಗ್ಲೇ ಹೇಳಿದಾಗೆ ಆಹಾರದಿಂದ ಶೋಧನ ಮಾಡ್ಬೋದು ಅಂತ ಹೇಳಿ, ಯಾವ ರೀತಿ ಅಂತ? ಹೌದು, ಈ ಆಹಾರದಿಂದ ಮಾಡುವಂಥದ್ದು ನಾನು ಹೇಳಿದ್ನಲ್ಲ, ನಮ್ಮ ಭಾರತ ದೇಶದಲ್ಲೇ ಒಂದು ಆ ಪ್ರಕೃತಿ ಹೇಗುಂಟು ನಮ್ಮದು ಅಂತಂದರೆ, ನಾವು ಡೈರೆಕ್ಟ್ ನೇಚರ್ ಒಟ್ಟಿಗೆ ಭಾರಿ ಸಿಂಕಲ್ಲಿದ್ದವರು, ಒಟ್ಟಿಗೆ ಒಂದು ನಡ್ಕೊಂಡು ಹೋದವರು. ನಮ್ಮ ಫೆಸ್ಟಿವಲ್ ಆಗಲಿ, ಫುಡ್ ಆಗಲಿ ಇದಕ್ಕೆ ಸರಿಯಾಗಿ ಉಂಟು. ನಾವು ಬೇವು ಬೆಲ್ಲ ತಿನ್ನುವಂಥದ್ದಿರಲಿ, ಮಕರ ಸಂಕ್ರಾಂತಿ ಟೈಮಲ್ಲಿ ಅದು ಆವಾಗ ಇದು ತುಂಬ ಕಫ ಉಲ್ಬಣವಾಗುವಂಥ ಟೈಮಲ್ಲಿ ಆವಾಗ ನಮಗೆ ಈ ನೀಮಿನ ಹೆಚ್ಚಿಗೆ ನಾವು ಸ್ವಲ್ಪ ಕೈಬೇವಿನ ಇದು ಅಂಶ ಹೆಚ್ಚಿಗೆ ಹೋದಾಗ ಕಫ ತನ್ನಿಂತಾನೇ ಕಮ್ಮಿ ಆಗ್ತದೆ. ಅದು ಒಂದು ಕಫದ ನಮ್ಮ ಊಟದಲ್ಲಿ ಬರುವಂಥದ್ದೇ. ಅದು 1 ದಿನ 2 ದಿನ ಅಲ್ಲ, ನಮ್ಮ ಆಹಾರದಲ್ಲೇ ಅದನ್ನು ತಗೊಳ್ಳಿ ಅಂತಲೇ ಹೇಳಿದ್ದಾರೆ. ಅದೇ ನಾನು ಕರ್ಕಟಕ ಗಂಜಿದು ಏನು ಹೇಳಿದೆ, ಕರ್ಕಟಕ ಮಂತಿನಲ್ಲಿ ಹೇಳಿದೆ, ಅದು ಆಹಾರ ಪದ್ಧತಿಗೆ ಬರುವಂಥದ್ದು. ಇನ್ನು ನಾವು ಆಟಿಗೆ ಅಮಾವಾಸ್ಯೆ ಅಥವಾ ಆಟಿ ಟೈಮಲ್ಲಿ ನಾವು ಆಲ್ಮೋಸ್ಟ್ ಬೇರೆ ಬೇರೆ ಟೈಪ್ ಆಫ್ ಈ ಪತ್ರೊಡೆ ಮಾಡೋದು ಇರ್ಬೋದು, ಇಂಥದ್ದೆಲ್ಲ ಆ ಟೈಮಲ್ಲಿ ಬರುವಂಥ ದೋಷ ಉಳ್ಬಂಧಕ್ಕೆ ಕಮ್ಮಿ ಮಾಡಲಿಕ್ಕೋಸ್ಕರನೇ ಇರುವಂಥ ಒಂದು ಪದ್ಧತಿ ಅದು. ಈಗ ನೆಕ್ಸ್ಟು ಈ ಟೈಮಲ್ಲಿ ನಾವು ಅದನ್ನು ಕರೆಕ್ಟಾಗಿ, ನೀವು ಭಾರತ ದೇಶದ ಒಂದು ಜಿಯೋಗ್ರಫಿಕಲ್ ಸಿಗ್ನಿಫಿಕೆನ್ಸ್ ಮೇಲೆ ಚೇಂಜ್ ಆಗ್ತದೆ. ನಮಗೆ ಮಳೆಗಾಲವೇ ಭಾರಿ ಒಂದು ಹೆಚ್ಚಿಗೆ ಕಾಯಿಲೆ ತರುವಂಥದ್ದು ಏರಿಯಾ ಆಗ್ಲಿಕ್ಕೆ ಹೋಗಿ, ಋತು ಆಗ್ಲಿಕ್ಕೆ ಹೋಗಿ ಹೆಚ್ಚಿನ ಊಟದ ಚೇಂಜಸ್ ಇದೇ 4 ತಿಂಗಳಲ್ಲಿ ನಾವು ಇರ್ತೇವೆ. ಬೇರೆ ಉಳಿದಿದ್ದು ಸೆಕೆ ಅಥವಾ ಚಳಿ ಅನ್ನೋದು ನಮ್ಮಲ್ಲಿ ಇಲ್ಲ. ಸೆಕೆ ಇರುವುದಲ್ಲಿ ಹೆಚ್ಚಿಗೆ ನಾವು ನಾವು ಮಜ್ಜಿಗೆಯಲ್ಲಿ ಚೇಂಜ್ ಮಾಡ್ತೇವೆ ಆಹಾರನ ಬಿಟ್ಟರೆ, ತುಂಬ ಏನು ಹೊಸದಾಗಿ ಮಾಡಲಿಕ್ಕೆ ಹೋಗೋದಿಲ್ಲ. ಅದೇ ನೀವು ಬೇರೆ ಬೆಲ್ಟ್, ಸ್ವಲ್ಪ ನಾರ್ದರ್ನ್ ಬೆಲ್ಟಿಗೆ ಹೋದಾಗ ಅಲ್ಲಿ ಕಂಪ್ಲೀಟ್ ಚೇಂಜ್ ಉಂಟು. ಅವರಿಗೆ ಚಳಿ ಮೇನ್, ಮಳೆಗಾಲ ಅದು ಭಾರಿ ದೊಡ್ಡ ಇದೊಂದು ಬರೋದಿಲ್ಲ, ತುಂಬ ನಮ್ಮ ಥರ ಹಿಡಿದು ಮಳೆ ಬರುವಂಥದ್ದು ಆ ಥರದ್ದಿಲ್ಲ. ಆದರೆ ಚಳಿಗಾಲ ಒಂದು 3-4 ತಿಂಗಳಿರ್ತದೆ, ಜೋರು ಇರ್ತದೆ. ಅದಕ್ಕೆ ಆ ಟೈಮಲ್ಲಿ ಅವ್ರದ್ದು ಹೆಚ್ಚಿಗೆ ಬೇರೆ ಬೇರೆ ಟೈಪ್ ಆಫ್ ಫುಡ್ಡನ್ನು ಚೇಂಜ್ ಮಾಡುವಂಥದ್ದು ಇರೋದು. ಅವ್ರದ್ದು ಉಂದಿಯೋ ಇರ್ಬೋದು, ಈ ಗುಜರಾತಿ ಊಟ ಮಾಡುವಂಥದ್ದು ಇರ್ಬೋದು, ಅಥವಾ ನಮ್ಮ ಈ ಹೆಚ್ಚಿಗೆ ಬೆಂಗಾಲಿಗೆ ವೆಸ್ಟ್ ಬೆಂಗಾಲ್ ಸೈಡಲ್ಲಿ ತಗೊಳ್ಳುವಂಥ ನಮ್ಮ ಸ್ವೀಟ್ಸಲ್ಲಿ ಚೇಂಜ್ ಮಾಡುವಂಥದ್ದು ಇರ್ಬೋದು. ಇದೆಲ್ಲ ಆಹಾರ ಕ್ರಮಕ್ಕೆ ಅದಕ್ಕೆ ಅನುಗುಣವಾಗಿ ಚೇಂಜ್ ಮಾಡಿದ್ದಾರೆ. ಒಂದೊಂದು ಫೆಸ್ಟಿವಲ್ ಸೀಸನ್ನಿಗೆ ಬರುವ ಅಥವಾ ಆ ಸೀಸನಲ್ಲಿ ಚೇಂಜ್ ಆಗೋದಕ್ಕೆ ಸರಿಯಾಗಿ ಈ ಫುಡ್ಡಲ್ಲಿ ಚೇಂಜ್ ಮಾಡುವಂಥದ್ದು ಆಲ್ರೆಡಿ ಉಂಟು. ನಮಗೆ ಈ ಕಂಪ್ಲೀಟ್ ಕಂಟಿನ್ಯೂಸ್ ಪಿಜ್ಜಾ ಕಲ್ಚರ್ ಇದ್ದಾಗ ಇದು ನಮಗೆ ಸಿಂಕ್ ಆಗೋದಿಲ್ಲ. ನಾವು ಎಂತ ಮಾಡ್ತೇವೆ, ಕಂಟಿನ್ಯೂಸ್ ಇಯರ್ ಲಾಂಗ್ ಪಿಜ್ಜಾ ತೊಗೊಳ್ತಾ ಇರ್ತೇವೆ. ಚಳಿಗಾಲ ಬಂದಾಗ ಡಬಲ್ ಕೋಟೆಡ್ ಚೀಸ್ ಹಾಕಿ ತೊಗೊಳ್ಳಿಕ್ಕೆ ಶುರು ಮಾಡ್ತೇವೆ. ಆವಾಗ ಚಳಿಗೆ ಅಂಶ ಹೆಚ್ಚುಂಟು, ಆ ಥರ ಕಾನ್ಸೆಪ್ಟ್ ಅದೇ ಇರ್ತದೆ. ಅದ್ರ ತಿಂತ ಇರೋದ್ರಲ್ಲಿ ನಾವು ಹೆಚ್ಚಿಗೆ ಚೇಂಜ್ ಮಾಡಲಿಕ್ಕೆ ಉಂಟು. ಸೊ ಈ ಪಿಜ್ಜಾ ತಿನ್ನಿ ಅಥವಾ ಹೆಚ್ಚಿಗೆ ತಿನ್ನಿ ಅಂತ ಹೇಳೋದಲ್ಲ, ನೀವು ಆಹಾರ ಚೇಂಜ್ ಮಾಡಲಿಕ್ಕೆ ಹೇಳಿದ್ರಲ್ಲ, ಅದು ಬೇಸಿಕ್ಲಿ ನಮ್ಮ ಫುಡ್ಡು ಆ್ಯಂಡ್ ಫೆಸ್ಟಿವಲ್ ಒಟ್ಟಿಗೆ ಏನು ನಾವು ಸಿಂಕ್ ಆಗಿದ್ದೇವೆ ಅದನ್ನೇ ಫಾಲೋ ಮಾಡಲಿಕ್ಕಿರೋದು. ಈಗ ಇನ್ನೊಂದು ಅದೇ ಎಕ್ಸಾಂಪಲ್ ಇರುವಂಥದ್ದು, ನಾವು ಈ ಹುರುಳಿ ಸಾರನ್ನು ತಿನ್ನುವಂಥದ್ದು ಮಳೆಗಾಲದಲ್ಲೇ ಯಾಕೆ ತಿನ್ನಬೇಕು ಅನ್ನುವಂಥದ್ದು, ಅದು ಪಿತ್ತನ್ನು ಕಮ್ಮಿ ಮಾಡ್ತದೆ. ಇನ್ನು ಕೆಲವು ಸರ್ತಿ ಮೂತ್ರಲೂ ಆಗಿರ್ತದೆ, ಆ ರೀತಿಯಲ್ಲಿ ಸಹ ಶಮನ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ನಾನು ಇದರಲ್ಲಿ ನಮ್ಮಲ್ಲಿ ಇಲ್ಲಿ ಸ್ವಲ್ಪ ಕಮ್ಮಿ, ನಮ್ಮ ಚೈತ್ರ ಮಾಸದಲ್ಲಿ ನವರಾತ್ರಿ ಮಾಡುವಂಥದ್ದು ನಮ್ಮ ಏಪ್ರಿಲ್ ಸೀಸನಲ್ಲಿ ಬರ್ತದೆ. ಫಸ್ಟ್ 15 days ಆಫ್ ಏಪ್ರಿಲ್ ಯೂಶಲಿ ಚೈತ್ರ ಮಾಸ ಬರ್ತದೆ. ಅದರಲ್ಲಿ ಬರೀ ನಿಂಬ ಪಾನಕವೇ ತಗೊಳ್ಲಿಕ್ಕಿರುವಂಥದ್ದು. ಅಲ್ಲಿಯೂ ಪುನಃ ಸೇಮ್ ಇದೇ ರೀತಿಯಾಗಿ ಶೋಧನೆ ಆಗ್ತದೆ. ಇದು ಊಟದಲ್ಲೇ ನಾವು ಚೇಂಜ್ ಮಾಡ್ಬೋದಾದಂಥ ಒಂದು
ಶೋಧನ ಕ್ರಮ. ನೀವು ಹೇಳ್ದಾಗೆ ಈಗ ಒಂದ್ಸಲ ಋತುಶೋಧನ ಮಾಡಿ ಆದ್ಮೇಲೆ ಅವರ ಆಹಾರ ಕ್ರಮದಲ್ಲಿ ಏನಾದರೂ ಬದಲಾವಣೆ ಬೇಕಾ? ಹೌದು, ಫಸ್ಟು ಅದು ಈ ಮಾಡುವ ಶೋಧನ ಕ್ರಮ ನಾವು ಬೇರೆ ಎಲ್ಲ ಮಾಡುವ ಪಂಚಕರ್ಮ ಕ್ರಮಗಳ ಥರವೇ. ಸೊ ಅದರಲ್ಲಿಯೂ ನಾವು ಅವರದ್ದು ಅಗ್ನಿ ಮೇಲೆ ನಾವು ಡೈರೆಕ್ಟಾಗಿ ಮ್ಯಾನಿಪುಲೇಷನ್ ಮಾಡಿರ್ತೇವೆ. ಅಗ್ನಿ ಅಂದರೆ ಅವರ ಜಠರಾಂಶದಲ್ಲಿ ಚೇಂಜ್ ಆಗಿರ್ತದೆ, ಯಾವ ಟೈಪ್ ಆಫ್ ಡೈಜೆಷನ್ ಇರ್ತದೆ ಅದು ಚೇಂಜ್ ಆಗಿರ್ತದೆ. ಸೊ ಅದನ್ನು ಸ್ಲೋಲಿ ಕಿಂಡಲ್ ಮಾಡಬೇಕು ಅಂತ ಹೇಳ್ತದೆ. ನಮ್ಮದು ಆಯುರ್ವೇದದಲ್ಲಿ ಹೇಗೆ ಹೇಳ್ತದೆ ಅಂದರೆ, ಅಲ್ಲಿ ಒಂದೇ ಸರ್ತಿಗೆ ಅವರಿಗೆ ಘನ ಗುರು ಆಹಾರನ ಅವರು ತಗೊಳ್ಬಾರ್ದು, ಸ್ವಲ್ಪ ಸ್ವಲ್ಪವೇ ಆದಷ್ಟು ಲೈಟ್ ಫುಡ್ಡಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ನಾರ್ಮಲ್ಸಿಗೆ ಬರಲಿಕ್ಕೆ ಒಂದು 10ರಿಂದ 15 ದಿನಗಳು ಬೇಕಾಗ್ತದೆ. ಮೊದಲನೇ 2 ದಿನ ಗಂಜಿ ಅಥವಾ 3 ದಿನದವರೆಗೂ ಕೆಲವರಿಗೆ ಬರೀ ಗಂಜಿ ಬೇಕಾಗ್ಬೋದು. ಆಮೇಲೆ ಒಂದು ಟೈಮ್ ಇದು ಹಾರ್ಡ್ ಫುಡ್ ಬೇಕಾಗ್ಬೋದು. ಹೀಗೆ ಸ್ಲೋಲಿ ಅದನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೇವೆ. ಈ ಕ್ರಮ ನಾನು ಹೇಳಿರುವಂಥದ್ದು ಒಂದು ಪಂಚಕರ್ಮದ ನಂತರ ಮಾಡುವಂಥದ್ದು ಫಸ್ಟ್. ಅಲ್ಲಿ ಆವಾಗ ನಾನು ಶೋಧನಕ್ಕೆ ಅನುಗುಣವಾಗಿ ಆಹಾರ ತಗೊಳ್ಬೇಕಂತ ಹೇಳಿರೋದು, ಒಂದು ಋತುವಿಗೆ ಚೇಂಜ್ ಆಗ್ತಾ ಇರುವಾಗ ಅದಕ್ಕೆ ಅನುಗುಣವಾಗಿ ಫುಡ್ ಐಟಮ್ಸ್ನ ಚೇಂಜ್ ಮಾಡಬೇಕು ಅಂತ. ಸ್ಪೆಷಲಿ ನಮಗೆ ಆ ಫುಡ್ ಐಟಮಲ್ಲಿ ನೆನಪಿರಬೇಕಾದಂಥದ್ದು ಒಂದು ಋತು ಸಂಧಿ ಅಂತದ್ದು. ಒಂದು ಋತುವಿಂದ ಮತ್ತೊಂದು ಋತುವಿಗೆ ಹೋಗುವ ಜಂಕ್ಷನ್ ಏನುಂಟು, ಆ 15 ಡೇಸಲ್ಲಿ ಚೇಂಜ್ ಮಾಡುವಂಥ ಟೈಮ್ ಇರುವುದು ಇಲ್ಲಿ. ಅದೇ ಈ ಫುಡ್ಡಿದು ಐಟಮ್ ನಾನು ಚೇಂಜ್ ಮಾಡಲಿಕ್ಕೆ ಹೇಳಿದ್ನಲ್ಲ, ಇದು ಫಾಲೋ ಮಾಡಬೇಕಾದಂಥದ್ದು, ಇದು ಚೇಂಜ್ ಮಾಡೋದಲ್ಲ. ಪ್ರತಿಯೊಂದು ಕರ್ಮ ಮಾಡಿದಾಗಲೂ ಈ ಫುಡ್ ಪಥ್ಯವನ್ನು ಫಾಲೋ ಮಾಡುವಂಥದ್ದು ಅದು ಮ್ಯಾಂಡೇಟ್ರಿ ಅದು. ಈಗ ಈ ಋತುಶೋಧನ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಲಾಭ ಇದೆ? ಒಂದು ಸ್ವಾಸ್ಥ್ಯವನ್ನು ಕಾಪಾಡ್ತದೆ, ಫಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್. ಅದು ಯಾವುದೇ ಚೇಂಜ್ ಋತುವಿಂದ ಆಗುವಂಥ ಒಂದು ಕಾಯಿಲೆಗಳನ್ನು ಬರದೇ ಇದ್ದಾಗೆ ನೋಡ್ತದೆ. ಅದು ಮೇನ್ ಅದಕ್ಕೋಸ್ಕರನೇ ಮಾಡ್ತಿರೋದು. ಇನ್ನೊಂದು, ಕೆಲವೊಂದು ಕಾಯಿಲೆಗಳು ನಿಮಗೆ ಆನುವಂಶಿಕವಾಗಿ ಬಂದಿರ್ಬೋದು, ಅಥವಾ ಕೆಲವೊಂದು ಈಗ ರೀಸೆಂಟ್ಲಿ ನೀವು ಯಾವುದಾದ್ರೂ ಒಂದು ಸಣ್ಣ ಇನ್ಫೆಕ್ಷನಿಂದ ಬಂದಿರ್ಬೋದು, ಅದು ಋತುಗೆ ಸರಿಯಾಗಿ ಬಂದಿರೋದಿಲ್ಲ. ಆದರೆ ಈಗ ಚಳಿ ಅಥವಾ ನಿಮ್ಮ ಮಳೆಯ ಟೈಮಲ್ಲಿ ಏನೋ ಎಲ್ಲಿದ್ದು ಒಂದು ಸ್ವಲ್ಪ ಹೊರಗಡೆದ್ದು ನೀವು ನೀರು ಕುಡಿದ್ರಿ, ಹೊಟ್ಟೆ ಹಾಳಾಗಿರ್ತದೆ, ಅದು ಸ್ವಲ್ಪ ಟೈಮಿದ್ದು ಇನ್ಫೆಕ್ಷನ್ ಆಗಿರ್ತದೆ, ಆಮೇಲೆ ಸರಿಯಾಗಿರ್ತದೆ. ಆದರೆ ಇಂಥದಕ್ಕೆ ಯಾವುದಾದ್ರೂ ಅದರದ್ದು ಮೇನ್ ಅಂಶ ಎಲ್ಲಾದರೂ ಉಳ್ಕೊಂಡಿದ್ರೆ ಅದು ಕ್ಲೀನ್ ಮಾಡಲಿಕ್ಕೂ ಸಹ ಹೆಲ್ಪ್ ಆಗ್ತದೆ. ಇಲ್ಲ ಅದೇ ಪುನೊಂದು ಸತಿ ಇನ್ಫೆಕ್ಷನ್ ಹೆಚ್ಚಾಗುವ ಚಾನ್ಸಸ್ ಇರ್ತದೆ. ಸೊ ಆ ಥರದ್ದು ಇದು ಕಾಯಿಲೆ ಬರುವಂಥ ಚಾನ್ಸಸ್ಸು ಸಹ ಕಮ್ಮಿ ಮಾಡ್ತದೆ. ಇನ್ನೊಂದು ನೆಕ್ಸ್ಟು, ಹೆಚ್ಚಿನ ಜನರು ಈಗ ತಗೊಳ್ಳುವಂಥದ್ದು ಯಾಕಂದರೆ ತಮ್ಮ ಈ ಲಸ್ಟರ್ ಬ್ಯೂಟಿನ ಮೇಂಟೈನ್ ಮಾಡಲಿಕ್ಕೆ ಹೋಗಿ ಹೆಚ್ಚಿಗೆ ನಮ್ಮ ಇದ್ರ ಮೇಲೆ ತುಂಬ ಸ್ಟಡೀಸು ಆಗಿದೆ. ಯಾರು ಕ್ರಮ ಪ್ರಕಾರವಾಗಿ ಅಟ್ಲೀಸ್ಟ್ 1ರಿಂದ 2 ವರ್ಷಕ್ಕೆ ಒಮ್ಮೆ ಆದರೂ ಸಹ ಕ್ರಮವಾಗಿ ಶೋಧನಾ ಕ್ರಮವನ್ನು ಮಾಡ್ತಾರೆ, ಅವರಲ್ಲಿ ಈ ಲಾವಣ್ಯತೆ ಹೆಚ್ಚಿಗೆ ಆಗಿದೆ. ಈ ಲಾವಣ್ಯತೆ ನಾವು ವಯಸ್ಸಿಗೆ ಸರಿಯಾಗಿ ನಾವು ಕಾಣಿಸ್ಬೇಕು. 60 ವರ್ಷದವರು 30 ವರ್ಷದವ್ರ ಥರ ಕಾಣಿಸ್ಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ ಅಲ್ಲ. 60ರವರು 60ರ ಥರನೇ ಅಟ್ಲೀಸ್ಟ್ ಕಾಣಿಸ್ಬೇಕು, 30ರವರು 30ರ ಥರನೇ ಕಾಣಿಸ್ಬೇಕು, 60ರವರು 30ರವರು 60ರ ಥರ ಕಾಣಿಸ್ಬಾರ್ದು. ಇದು ಮೇನ್ ಇಂಪಾರ್ಟೆಂಟ್ ಇರುವಂಥದ್ದು. ನಾವು ಏನು ಹೆಲ್ತ್ನ ಮೇಂಟೆನೆನ್ಸಿಗೋಸ್ಕರ ಅಂತ ಹೇಳಿದಾಗ ಅದು ಈ ಕಾಯಿಲೆಯನ್ನು ಸ್ಟಾಪ್ ಮಾಡುವಂಥದ್ದು ಇರಲಿ, ಅಥವಾ ಯಾವುದಾದ್ರೂ ಒಂದು ಸಣ್ಣ ಕಾಯಿಲೆ ಇದೆ ಅಂತಾದರೆ ಅದನ್ನು ಕಂಪ್ಲೀಟಾಗಿ ನಿರ್ಮೂಲ ಮಾಡುವಂಥದ್ದು. ಇದು ಮೇಯ್ನ್ ರೀಸನ್ ನಾವು ಋತುಶೋಧನ ಮಾಡುವಂಥದ್ದು. ಇನ್ನು ಪ್ರಾಪರ್ ಶೋಧನವೇ ಒಂದು ಕ್ರಿಯೆಯಾಗಿ ಮಾಡುವಂಥದ್ದು ಇರ್ತದೆ, ಅದು ಪಂಚಕರ್ಮದ ಸಂಬಂಧಪಟ್ಟ ವಿಷಯ. ಇದು ಋತುಗೆ ಅನುಸಾರವಾಗಿ ಅಲ್ಲ, ಅವರಿಗೆ ಕಾಯಿಲೆಗೆ ಹೇಗೆ ಉಂಟು ಆ ಕಾಯಿಲೆಗೆ ಯಾವ ಕರ್ಮ ಮಾಡಬೇಕು ಅಂತ ಹೇಳಿ ಪಂಚಕರ್ಮ ವೈದ್ಯ ಅದನ್ನು ನಿರ್ಧರಿಸ್ತಾನೆ, ಅದು ಬೇರೆ ಥರದಲ್ಲಿ. ಇದು ನಾವು ಋತು ಸಂಧಿಯಲ್ಲಿ ಅಥವಾ ಋತು ಚೇಂಜ್ ಆದಾಗೆ ಬರುವ ಡಿಸೀಸನ್ನು ಬರದೇ ಇದ್ದಾಗೆ ಮಾಡ್ತೇವೆ, ಪ್ಲಸ್ ಇರುವ ಹೆಲ್ದಿ ಸ್ಟೇಟಸನ್ನು ಕಂಟಿನ್ಯೂ ಮಾಡ್ತೇವೆ. ಡಾಕ್ಟರ್, ಇಷ್ಟೊತ್ತಂದರೆ ಋತುಶೋಧನ ಅಂದರೆ ಏನು, ಅದರ ಉದ್ದೇಶಗಳಿರ್ಬೋದು, ಪ್ರಕ್ರಿಯೆ ಇರ್ಬೋದು, ಅಥವಾ ಅದರಿಂದ ಒಂದು ದೇಹಕ್ಕೆ ಯಾವ ರೀತಿಯಂಥ ಲಾಭ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿನ ವೀಕ್ಷಕರಿಗೆ ತಿಳಿಸಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಋತುಶೋಧನ ಎಂಬ ವಿಷಯದ ಬಗ್ಗೆ ಮಾತುಕತೆಯನ್ನು ನಡೆಸಿದ್ವಿ. ಮುಂದಿನ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.